ಕೇಂದ್ರ ಗೃಹ ಸಚಿವರ ಅಂಗಳಕ್ಕೆ ಪವರ್ಫುಲ್ ಸ್ಟೋರಿ ರೀಚ್ ಆಗಿದೆ. ಅಮಿತ್ ಶಾರನ್ನ ಭೇಟಿಯಾಗಿ ಧರ್ಮಸ್ಥಳ ಕೇಸ್ ಬಗ್ಗೆ ಮಾಹಿತಿಯನ್ನ ನೀಡಲಾಗಿದೆ. ಷಡ್ಯಂತ್ರಿಗಳ ವಿರುದ್ಧ ತನಿಖೆಗೆ ಸ್ವಾಮೀಜಿಗಳು ಮನವಿ ಮಾಡಿಕೊಂಡಿದ್ದಾರೆ. ಪವರ್ಫುಲ್ ಸ್ಟೋರಿ ಸದ್ಯ ಕೇಂದ್ರ ಗೃಹ ಸಚಿವರ ಅಂಗಳದಲ್ಲಿದೆ. ಧರ್ಮಸ್ಥಳ ಪ್ರಕರಣದ ತನಿಖೆಯನ್ನ ಎನ್ಐಎಗೆ ವಹಿಸಲು ಬಿಗಿ ಪಟ್ಟು ಹಿಡಿಯಲಾಗಿದೆ. ದೆಹಲಿಯಲ್ಲಿ ಅಮಿತ್ ಶಾರನ್ನ ಸ್ವಾಮೀಜಿಗಳ ನಿಯೋಗ ಭೇಟಿ ಮಾಡಿದೆ. ವಚನಾನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಿಯೋಗ ಅಮಿತ್ ಶಾರನ್ನ ಭೇಟಿ ಮಾಡಿ ಇದನ್ನ ಎನ್ಐಎಗೆ ವಹಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ವಿವಿಧ ಪೀಠಗಳ 8 ಸ್ವಾಮೀಜಿಗಳ ನಿಯೋಗ ಅಮಿತ್ ಶಾರನ್ನ ಭೇಟಿ ಮಾಡಿತ್ತು. ಕೇಂದ್ರ ಗೃಹ ಸಚಿವರ ಅಂಗಳಕ್ಕೆ ಸದ್ಯ ಪವರ್ಫುಲ್ ಸ್ಟೋರಿ ರೀಚ್ ಆಗಿದೆ. ಎನ್ಐಎ ತನಿಖೆ ಆಗಲೇಬೇಕು ಇದು ಅಂತ ಹೇಳಿ ಬಿಗಿ ಪಟ್ಟು ಹಿಡಿಯಲಾಗಿದೆ. ಬೇರೆ ಬೇರೆ ಪೀಠಗಳ 8 ಸ್ವಾಮೀಜಿಗಳ ನಿಯೋಗ ಅಮಿತ್ ಶಾರನ್ನ ಭೇಟಿ ಮಾಡಿದೆ. ನೋಡಿ, ಧರ್ಮಸ್ಥಳ ಪ್ರಕರಣ ಸದ್ಯಕ್ಕೆ ಕೇಂದ್ರ ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಆಗೋ ಸಾಧ್ಯತೆ ಇದೆ. ಎಲ್ಲವನ್ನ ಗಮನಿಸ್ತಾ ಇದ್ದೀವಿ ಅಂತ ಕೇಂದ್ರ ಗೃಹ ಸಚಿವರು ಮಾತನಾಡಿದ್ದಾರೆ. ಧರ್ಮಸ್ಥಳ ಕೇಸ್ ಬಗ್ಗೆ ಕೇಂದ್ರ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗೋ ಸಾಧ್ಯತೆ ಇದೆ. ಧರ್ಮಕ್ಷೇತ್ರಗಳ ವಿರುದ್ಧ ಅಪಪ್ರಚಾರ ತಡೆಗೆ ಹೊಸ ಕಾನೂನು ತಂದ್ರು ತರಬಹುದು. ಸ್ವಾಮೀಜಿಗಳ ನಿಯೋಗಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲಾ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ. ಸಭೆಯ ಬಳಿಕ ಮುಂದಿನ ನಿರ್ಧಾರವನ್ನ ಕೈಗೊಳ್ತೀವಿ ಅಂತ ಅಮಿತ್ ಶಾ ಪಾಸಿಟಿವ್ ಆಗಿ ಮಾತನಾಡಿದ್ದಾರೆ. ಸಮಾಜವನ್ನ ಜಾಗೃತಿಗೊಳಿಸಿ ಅಂತ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ. ಸ್ವಾಮೀಜಿಗಳಿಗೆ ಸಮಾಜವನ್ನ ಜಾಗೃತಗೊಳಿಸಿ ನೀವು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಧರ್ಮಕ್ಷೇತ್ರಗಳ ವಿರುದ್ಧ ಅಪಪ್ರಚಾರವನ್ನ ತಡೆಯೋದಕ್ಕೆ ಹೊಸ ಕಾನೂನು ಜಾರಿ ಮಾಡೋ ಬಗ್ಗೆ ನಾವು ಚಿಂತನೆಯನ್ನ ನಡೆಸ್ತೀವಿ ಅಂತ ಹೇಳಿ ನೋಡಿ, ಆ ಮನವಿ ಪತ್ರವನ್ನ ನೀವು ಗಮನಿಸಬಹುದು. ಸನಾತನ ಸಂತ ಯೋಗಿ ಅಮಿತ್ ಶಾ ಅವರಿಗೆ ಅಡ್ರೆಸ್ ಮಾಡಿ ಬರೆದಿರುವಂತಹ ಪತ್ರ. ನಾನು ಎಲ್ಲವನ್ನ ಗಮನಿಸ್ತಾ ಇದ್ದೀನಿ, ಒಂದು ಸಭೆಯನ್ನು ನಡೆಸ್ತೀವಿ, ಸಭೆಯ ನಂತರ ಎಲ್ಲವನ್ನ ಕೂಡ ನಿಮಗೆ ತಿಳಿಸ್ತೀವಿ. ಸದ್ಯಕ್ಕೆ ಸಮಾಜವನ್ನ ಜಾಗೃತಗೊಳಿಸುವಂಥ ಕೆಲಸವನ್ನ ಮಾಡಿ ಅಂತ ಹೇಳಿ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ. ಸ್ವಾಮೀಜಿಗಳ ನಿಯೋಗಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಒಂದು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಷಡ್ಯಂತ್ರಿಗಳ ವಿರುದ್ಧ ತನಿಖೆ ಆಗಬೇಕು ಅಂತ ಸ್ವಾಮೀಜಿಗಳು, ಬೇರೆ ಬೇರೆ ಮಠದ ಸ್ವಾಮೀಜಿಗಳು ಮನವಿ ಮಾಡಿಕೊಂಡಿದ್ರು. ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅರುಣ್, ಧರ್ಮಸ್ಥಳ ಪ್ರಕರಣ ಪವರ್ ಟಿವಿ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಏನೆಲ್ಲ ಆಗ್ತಾ ಬರ್ತಾ ಇದೆ ಅಂತ ಸುದ್ದಿ ಪ್ರಸಾರ ಮಾಡ್ತಾನೆ ಇದೆ. ಅದರ ಜೊತೆಗೆ ಈ ಬುರ್ಡೆ ಪ್ರಕರಣದಲ್ಲಿ SIT ತನಿಖೆ ಯಾವ ಹಂತದಲ್ಲಿ ನಡೀತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದೀವಿ. ಆದ್ರೆ ಇದು ಬರೀ ಬುರ್ಡೆಗೆ ಮಾತ್ರ ಸೀಮಿತ ಆಗಿಲ್ಲ, ಇದನ್ನ ಮೀರಿದಂತಹ ವಿಚಾರ ಬೇರೆ ಏನೋ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಹಾಗಾಗಿ NIA ತನಿಖೆಗೆ ಒಪ್ಪಿಸಬೇಕು ಇದನ್ನ ಅಂತ ಬಿಜೆಪಿಗರ ಜೊತೆಗೆ ಇವತ್ತು ಬೇರೆ ಬೇರೆ ಮಠಾಧಿಪತಿಗಳು ಕೂಡ ಹೋಗಿ ಅಮಿತ್ ಶಾರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿ ಬಂದಿದ್ದಾರೆ. ಸದ್ಯದ ಅಪ್ಡೇಟ್ಸ್ ಅರುಣ್. ಸಿಂಧೂರ, ಧರ್ಮಸ್ಥಳದ ವಿರುದ್ಧ ನಡೀತಿರುವಂತಹ ಷಡ್ಯಂತ್ರ, ಈ ಷಡ್ಯಂತ್ರದ ಬಗ್ಗೆ ನಿಜ ಪವರ್ ಟಿವಿಯಲ್ಲಿ ವಿಸ್ತಾರವಾದಂಥ ವರದಿ ಪ್ರತಿದಿನ ಪ್ರಸಾರ ಆಗ್ತಾ ಇದೆ. ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಸಂಗತಿಗಳು ಕೂಡ ಹೊರಬರ್ತಲೇ ಇದೆ. ಆದರೆ ಇದುವರೆಗೆ SIT ನಡೆಸಿರುವಂಥ ತನಿಖೆಯಲ್ಲಿ ಎಲ್ಲೋ ಸಣ್ಣ ಪುಟ್ಟ ಮೀನುಗಳು ಮಾತ್ರ ಸಿಕ್ಕಿ ಹಾಕ್ಕೊಂಡಿರುವಂಥದ್ದು. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರ ಕೈ ತುಂಬ ದೊಡ್ಡದಾಗಿದೆ. ಇದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ಈ ಷಡ್ಯಂತ್ರಕೋರರ ಕೈ ಹರಡಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ SIT ತನಿಖೆಯಿಂದ ಈ ಯಾರ್ಯಾರು ರಾಷ್ಟ್ರೀಯ ಮಟ್ಟ, ಅಂತಾರಾಜ್ಯ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ, ಅವರೆಲ್ಲರನ್ನೂ ಹಿಡಿಯೋದು ಕಷ್ಟ ಆಗುತ್ತೆ. ಹಾಗಾಗೇ ಈ ಪ್ರಕರಣವನ್ನು NIA ತನಿಖೆಗೆ, ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಒಂದು ತನಿಖೆಗೆ ಒಳಪಡಿಸಬೇಕು ಅನ್ನುವಂಥ ಒತ್ತಾಯ ಪ್ರಬಲವಾಗಿ ಕೇಳಿಬರ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸನಾತನ ಧರ್ಮದ ಶ್ರದ್ಧಾ ಕೇಂದ್ರಗಳ ಮೇಲೆ ನಿರಂತರವಾದಂಥ ದಾಳಿ ನಡೀತಾ ಇದೆ. ಪ್ರತಿ ಹಂತದಲ್ಲೂ ಕೂಡ ಸನಾತನ ಧರ್ಮದ ಶ್ರದ್ಧಾ ಕೇಂದ್ರಗಳನ್ನು ಹೇಗಾದರೂ ಮುಗಿಸಿಬಿಡಬೇಕು ಅನ್ನುವಂಥ ಒಂದು ಪ್ರಯತ್ನ ಹಲವಾರು ಮಟ್ಟದಲ್ಲಿ ವ್ಯವಸ್ಥಿತವಾಗಿ ನಡೀತಾ ಇದೆ. ಇದನ್ನೂ ಕೂಡ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಧ್ವನಿ ಎತ್ತುವಂಥ, ಈ ರೀತಿಯ ಸನಾತನ ಧರ್ಮದ ಶ್ರದ್ಧಾ ಕೇಂದ್ರಗಳ ಮೇಲೆ ನಡೆಯುವಂಥ ದಾಳಿಗಳನ್ನು ನಿಯಂತ್ರಣ ಮಾಡೋದಕ್ಕೆ ಒಂದು ಶಾಶ್ವತವಾದಂಥ ಒಂದು ಕೆಲಸ ಆಗಬೇಕಾಗಿದೆ. ಅದಕ್ಕಾಗಿಯೇ ಈಗ ವಚನಾನಂದ ಶ್ರೀಗಳ ನೇತೃತ್ವದಲ್ಲಿ 8 ಮಂದಿ ಸ್ವಾಮೀಜಿಯವರು ನೇರವಾಗಿ ದೆಹಲಿಗೆ ಹೋಗಿದ್ದಾರೆ. ಕೇಂದ್ರ ಸಚಿವ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಮೊದಲಿಗೆ ಧರ್ಮಸ್ಥಳದ ವಿರುದ್ಧ ನಡೀತಿರುವಂಥ ಷಡ್ಯಂತ್ರ ಪ್ರಕರಣವನ್ನು NIA ತನಿಖೆಗೆ ಒಪ್ಪಿಸಬೇಕು ಅಂತೇಳಿ ಅವ್ರನ್ನ ಒತ್ತಾಯಿಸಿದ್ದಾರೆ. ಅದಕ್ಕೆ ಅಮಿತ್ ಶಾ ಕೂಡ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದ್ದಾರೆ. ಇಲ್ಲಿ ಗಮನಿಸಬೇಕಾಗಿರುವಂಥ ವಿಷಯ ಅಂತಂದರೆ, ಕೇವಲ ಧರ್ಮಸ್ಥಳ ಒಂದೇ ಅಲ್ಲ,
ದೇಶಾದ್ಯಂತ ಎಲ್ಲೆಲ್ಲಿ ಸನಾತನ ಧರ್ಮದ ಶ್ರದ್ಧಾ ಕೇಂದ್ರಗಳ ಮೇಲೆ ಈ ರೀತಿಯ ಒಂದು ಬಾಹ್ಯ ದಾಳಿಗಳಾಗ್ತಾ ಇದೆ, ಸನಾತನ ಧರ್ಮದ ಶ್ರದ್ಧಾ ಕೇಂದ್ರಗಳನ್ನು ಮುಗಿಸುವಂಥ ಒಂದು ಪ್ರಯತ್ನಗಳು ನಡೀತಾ ಇದೆ, ಅವೆಲ್ಲವಕ್ಕೂ ಕೂಡ ಒಂದು ಶಾಶ್ವತವಾದಂಥ ಕ್ರಮ ಆಗಬೇಕು ಅನ್ನುವಂಥ ಕಾರಣಕ್ಕೆ ಒಂದು ಪ್ರತ್ಯೇಕವಾದಂಥ ಕಾನೂನನ್ನು ರೂಪಿಸೋದಕ್ಕೆ ಈಗ ಕೇಂದ್ರ ಸರ್ಕಾರ ಚಿಂತನೆಯನ್ನು ನಡೆಸಿದೆ. ಆ ವಿಷಯವನ್ನೇ ಅಮಿತ್ ಶಾ ಮಠಾಧೀಶರ ನಿಯೋಗಕ್ಕೂ ಕೂಡ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಮುಂದೆ ಬರುವಂಥ ಸಚಿವ ಸಂಪುಟ ಸಭೆ ಏನಿದೆ, ಕೇಂದ್ರದ ಸಚಿವ ಸಂಪುಟ ಸಭೆಯಲ್ಲಿ ಧರ್ಮಸ್ಥಳದ ಷಡ್ಯಂತ್ರ ವಿಷಯವನ್ನು ಕೂಡ ಪ್ರಸ್ತಾಪ ಮಾಡಿ ಆ ಮೂಲಕ ಪ್ರತ್ಯೇಕವಾದಂಥ ಒಂದು ಕಾಯ್ದೆಯನ್ನೇ ತರೋದಕ್ಕೂ ಕೂಡ ಈಗ ಕೇಂದ್ರ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಅದಕ್ಕೂ ಅತಿ ಶೀಘ್ರದಲ್ಲೇ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂತ ಹೇಳಿ ಭರವಸೆಯನ್ನು ಅಮಿತ್ ಶಾ ಕೊಟ್ಟಿದ್ದಾರೆ. ಅಂದರೆ ಈ ಪ್ರಕರಣವನ್ನು ಬಹುತೇಕ NIA ತನಿಖೆಗೆ ಒಪ್ಪಿಸೋದಕ್ಕೂ ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದೆ. ಈ ಮೊದಲು ಕೂಡ BJPಗರು ಹಲವಾರು ಬಾರಿ ಕೇಂದ್ರ ಸರ್ಕಾರವನ್ನು ಇದೇ ರೀತಿಯ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ಹತ್ಯೆ ಆದಾಗ ಹಲವಾರು ಪ್ರಕರಣಗಳಲ್ಲಿ ಪ್ರಸ್ತಾಪಗಳನ್ನು ಮಾಡಿದರು. ಆದರೆ ಯಾವುದೇ ಸಂದರ್ಭಗಳಲ್ಲೂ ಇಷ್ಟು ಸಕಾರಾತ್ಮಕವಾಗಿ ಕೇಂದ್ರ ಸರ್ಕಾರದಿಂದ ಪ್ರತಿಕ್ರಿಯೆ ಬಂದಿರಲಿಲ್ಲ. ಇದೇ ಮೊದಲ ಬಾರಿಗೆ ಹೌದು ನಾವೊಂದು ಕಾನೂನು ತರುವಂಥ ಅಗತ್ಯ ಇದೆ ಅನ್ನುವಂಥ ಮಾತುಗಳನ್ನು ಅಮಿತ್ ಶಾ ಹೇಳಿರುವಂಥದ್ದು ಒಂದು ರೀತಿ ಉತ್ತಮವಾದಂಥ ಬೆಳವಣಿಗೆಯಾಗಿದೆ. ಬಹುಶಃ ಇವತ್ತು ಸಂಜೆ ಅಥವಾ ನಾಳೆ ಏನು ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ, ಕ್ಯಾಬಿನೆಟ್ ಮೀಟಿಂಗಲ್ಲೂ ಕೂಡ ಧರ್ಮಸ್ಥಳದ ಪ್ರಕರಣವನ್ನು ಅತ್ಯಂತ ಪ್ರಬಲವಾಗಿ ಪ್ರಸ್ತಾಪ ಮಾಡಲಾಗುತ್ತೆ. ಈ ಪ್ರಕರಣವನ್ನು NIA ತನಿಖೆಗೆ ವಹಿಸಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಮಾಡ್ತಾರೆ. ಯಾಕಂದರೆ ಇಡೀ ಪ್ರಕರಣವನ್ನು ಕೇಂದ್ರ ಸರ್ಕಾರ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ED ತನಿಖೆ ಆದೇಶ ಆಗಿದೆ. ED ಆಗಲೇ ಕಾರ್ಯಾರಂಭ ಮಾಡಿದೆ. ಈ ಪ್ರಕರಣದಲ್ಲಿ ಭಾಗಿಯಾಗಿರೋರ ಹಣಕಾಸು ಮೂಲಗಳನ್ನು ED ತನಿಖೆ ಮಾಡೋದಕ್ಕೆ ಶುರು ಮಾಡಿದೆ. ಅವ್ರು ಯಾವ್ಯಾವ ಬ್ಯಾಂಕ್ ಖಾತೆಗಳಿತ್ತು, ಆ ಬ್ಯಾಂಕ್ ಖಾತೆಗಳಿಗೆ ಎಲ್ಲಿಂದ ಹಣ ವರ್ಗಾವಣೆ ಆಯಿತು, ಆ ಹಣವನ್ನು ಅವ್ರು ಯಾತಕ್ಕೆಲ್ಲ ಬಳಕೆ ಮಾಡ್ಕೊಂಡಿದ್ದಾರೆ, ಈ ಎಲ್ಲ ಮಾಹಿತಿಗಳನ್ನು ED ಕೂಡ ಈಗಾಗಲೇ ಕಲೆ ಹಾಕ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ED ಕೇವಲ ಹಣಕಾಸು ವ್ಯವಹಾರಗಳು, ಅಕ್ರಮ ಹಣ ವರ್ಗಾವಣೆ ಪ್ರಕರಣಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸಿದ್ರೆ ಷಡ್ಯಂತ್ರಗಳು, ಅದರಲ್ಲೂ ದೇಶದ್ರೋಹ ಮಾಡುವಂಥ ಒಂದು ಸಂಸ್ಥೆಗಳು ಇದರಲ್ಲಿ ಶಾಮೀಲಾಗಿರುವಂಥ ಆರೋಪ ಕೂಡ ಇರೋ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ದೇಶದ್ರೋಹಿ ಸಂಸ್ಥೆಗಳು, ಭಯೋತ್ಪಾದಕ ಸಂಸ್ಥೆಗಳು, ಧರ್ಮ ವಿರೋಧಿ ಸಂಸ್ಥೆಗಳು ಇವೆಲ್ಲವೂ ಕೂಡ ಇದರಲ್ಲಿ ಭಾಗಿಯಾಗಿವೆ ಅನ್ನುವಂಥ ಅನುಮಾನ ಇದೆ. ಹಾಗಾಗಿಯೇ ಈ ಪ್ರಕರಣ NIA ತನಿಖೆಗೆ ಒಪ್ಪಿಸೋದು ಸೂಕ್ತ ಅನ್ನುವಂಥ ಒಂದು ಅಭಿಪ್ರಾಯ ರಾಜ್ಯವ್ಯಾಪಿ ಕೇಳಿಬರ್ತಾ ಇರುವಂಥದ್ದು. ಹಾಗಾದರೆ ನಮ್ಮ SIT ಯಿಂದ ತನಿಖೆ ಸಾಧ್ಯ ಇಲ್ವಾ? ಖಂಡಿತ ಸಾಧ್ಯ ಇದೆ. SIT ಕೇವಲ ಧರ್ಮಸ್ಥಳಕ್ಕೆ ಸೀಮಿತವಾಗಿ ತನಿಖೆ ನಡೆಸುತ್ತೆ. ಸಿಂಧೂರ, ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.